ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ ವಿಡಿಯೋ ಮಾಡಿ ಹಾಕಿದೆ, ಆದರೆ ಆ ವಿಡಿಯೋದಲ್ಲಿ ಒಂದೇನು ಮಿಸ್ಟೇಕ್ ಆಗಿಬಿಟ್ಟಿದೆ ಅಂದರೆ ನಾನು ಗಮನಿಸೇ ಇಲ್ಲ ಅದನ್ನು. ಆ್ಯಕ್ಚುಲಿ ಅದನ್ನು ಮೊನ್ನೆ ನಾನು ಒಬ್ಬರಿಗೆ ಹೂ ಪ್ರಸಾದ ಕೇಳಲಿಕ್ಕೆ ಅಂತ ಹೇಳಿ ವಿಡಿಯೋ ಮಾಡಿದ್ದೆ, ಅದು ಲಾಂಗ್ ವಿಡಿಯೋ. ಸೊ ಅದೇ ಇತ್ತಲ್ಲ ಅಂತ ಹೇಳಿ ನಾನು ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ, ಬೇರೆ ಫೋಟೋಸ್ ಎಲ್ಲ ಹಾಕಿ ಅದನ್ನೇ ಹಾಕ್ಬಿಟ್ಟೆ. ನಾನು ಅದನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಾನು ಕಡಿಮೆ ಮಾಡೋದೇ ಮರೆತುಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಏನು ಮೇಯ್ನ್ ಪಾಯಿಂಟ್ ಇದೆ ಅಲ್ಲ, ನೀವು ಆ ಮುಡುಪನ್ನ ಏನು ಮಾಡಬೇಕಂತ ಅದೇನೇ ಡಬಲ್ ವಾಯ್ಸ್ ಬಂದುಬಿಟ್ಟಿದೆ. ಆದರೂ ನಾನು ಕಮೆಂಟಲ್ಲಿ ಹಾಕಿದ್ದೀನಿ, ಬಟ್ ತುಂಬ ಜನಕ್ಕೆ ಗೊತ್ತಾಗಿಲ್ಲ. ಮೇಡಮ್ ದಯವಿಟ್ಟು ಬೇಗ ರಿಪ್ಲೈ ಮಾಡಿ, ನೀವು ಮಾಡಲಿಲ್ಲ ಅಂದರೆ ನೀವು ಹಾಕಿರೋ ವಿಡಿಯೋನೇ ವೇಸ್ಟು ಹಾಗೆ ಹೀಗೆ ಅಂಥೇಳಿ ತುಂಬ ಜನ ಕೇಳ್ತಾ ಇದ್ರಿ. ಖಂಡಿತ ಸ್ನೇಹಿತರೆ, ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಅಂದಮೇಲೆ ಅದನ್ನು ಸರಿಯಾದ ರೀತಿ ಮಾಡಬೇಕು ಅನ್ನೋದು ನನಗೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕರೆಕ್ಟಾಗಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನಾನು ಮಾರ್ಕೆಟ್ಗೆ ಹೋಗಿ ಬಂದು ಆಮೇಲೆ ನಿಮಗೆ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಲಿಲ್ಲ. ಸೊ ನಾಳೆ ರಾಯರ ವರ್ಧಂತಿಗೆ ನಮ್ಮನೇಲಿ ರಾಯರ ಅಲಂಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಜಾಸ್ತಿ ಹೂಗಳನ್ನೆಲ್ಲ ಹಾಕಿ ರಾಯರಿಗೆ ಅಲಂಕಾರ ಮಾಡ್ತೀನಿ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ನೋಡಿ, ನಮ್ಮ ರಾಯರಿಗೆ ಅಂಥೇಳಿ ಹೂಗಳನ್ನು ತೊಗೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ವೆರೈಟಿ ಹೂಗಳನ್ನು ತೊಗೊಂಬಂದಿದ್ದೀನಿ. ನನಗೆ ಇಷ್ಟು ಹೂಗಳನ್ನು ಹಾಕಿದ್ರೇ ಸಮಾಧಾನ ಆಗುತ್ತೆ. ಗೊತ್ತಿಲ್ಲ, ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಮುಂಚೆಯಿಂದ. ಏನಂದರೆ ನಮ್ಮ ರಾಯರನ್ನ ವಿಶೇಷವಾಗಿ ಅಲಂಕಾರವಾಗಿ ನೋಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲೆಲ್ಲೂ ತರಲ್ಲ ಹೂವನ್ನು, ನಾನು ಮಾರ್ಕೆಟಿಗೆ ಹೋಗ್ತೀನಿ ಹೂ ತರಬೇಕಂದ್ರೆ. ಅಂದರೆ ಬೇರೆ ದಿನದಲ್ಲಿ ಎಲ್ಲ ಆದಷ್ಟು ನಾನು ಕಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆದರೆ ಒಂದು ಸ್ವಲ್ಪ ವಿಶೇಷ ದಿನ ಅಂತೆಲ್ಲ ಇದ್ದರೆ ನಾನು ಮಾರ್ಕೆಟಿಂದನೇ ಹೂವನ್ನು ತೊಗೊಂಬರ್ತೀನಿ. ಸೊ ಇದು ಕೂಡ ಪತ್ರೆಯಲ್ಲಿ ಮಾಡಿರುವಂಥ ದಿಂಡು. ನಾನು ಈ ದಿಂಡುಗಳನ್ನು ಸೇರಿಸಿ ಹಾರ ಮಾಡ್ತೀನಿ. ಸೊ ಹಾಗಾಗಿ ಇದು ಸಪ್ರೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರ ನಾನು ಸಿಟಿಗೆ ಹೋಗ್ಬಿಟ್ಟು ಹೂಗಳನ್ನೆಲ್ಲ ತೊಗೊಂಬಂದಿದ್ದಾಯ್ತು ಇವತ್ತು. ಹಂಗಾಗಿನೇ ನಾನು ಸ್ವಲ್ಪ ವಿಡಿಯೋ ತಡ ಆಯಿತು ನಿಮಗೆ ಹಾಕೋದು. ಅಷ್ಟರಲ್ಲಿ ಆಲ್ರೆಡಿ ಎಷ್ಟೊಂದು ಕಮೆಂಟ್ಗಳು ಬಂದುಬಿಟ್ಟಿತ್ತು. ಸೊ ಏನು ಗೊತ್ತಾ ಸ್ನೇಹಿತರೆ, ನಾಳೆ ನೀವು ಏನು ನಾನು ಮುಡುಪು ಹೇಳಿದ್ದೀನಿ ಒಂದು ಹಳದಿ ಬಟ್ಟೆಯಲ್ಲಿ, ಆ ರೀತಿ ನೀವು ಮುಡುಪನ್ನು ಕಟ್ಕೊಳ್ಳಿ. ಓಕೆನಾ? ನಾನು ಇದರಲ್ಲಿ ತುಂಬ ಕ್ಲಾರಿಟಿ ಕೊಡೋಕ್ಕೋಗಲ್ಲ, ಆ ವಿಡಿಯೋ ನೋಡಿರೋರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ. ಸೊ ಹಾಗಾಗಿ ಒಂದು ನಿಮಿಷ ದ್ರೋ ಅಲ್ಲಿ ಫೋನ್ ಮ್ಯೂಟ್ ಮಾಡಿ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ಏನು ಮುಡುಪು ನಾನು ಹೇಳಿದ್ದೀನಲ್ವಾ, ಆ ಮುಡುಪನ್ನು ನೀವು ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿದೆ, ಮುಡುಪನ್ನು ಕಟ್ಕೊಳ್ಳಿ. ಆ ರೀತಿ ಕಟ್ಕೊಂಡು ಆ ಒಂದು ಮುಡುಪನ್ನು ನೀವು ಸಾಯಂಕಾಲದವರೆಗೂ ಇಡಬಹುದು, ಅಥವಾ ಬೆಳಗ್ಗೆನೆ ನೀವು ಮುಡುಪನ್ನು ಗಂಟು ಕಟ್ಟಿಬಿಟ್ಟು ನೀವು ಅದನ್ನು ರಾಯರ ಮುಂದೆನೇ ಒಂದು ಪ್ಲೇಟಲ್ಲಿ ಇಡಬಹುದು. ನೆಕ್ಸ್ಟು ನೀವು ಶುಕ್ರವಾರ ಆಬ್ವಿಯಸ್ಲಿ ನೀವು ಅದನ್ನೆಲ್ಲ ನಿರ್ಮಾಲ್ಯ ತೆಗೆದು ಪೂಜೆ ಮಾಡ್ತೀರಾ ಅಲ್ವಾ, ಅವತ್ತು ನೀವೇನು ಮಾಡಬಹುದು ಅಂದರೆ ಆ ಗಂಟನ್ನು ಅವತ್ತಾದರೂ ಮಾಡಬಹುದು, ಇಲ್ಲಾಂದರೆ ನಾಳೆ ಸಾಯಂಕಾಲನೇ ಆ ಗಂಟನ್ನು ಒಂದು ಬಟ್ಲು ಅಥವಾ ಒಂದು ಪ್ಲೇಟು ಯಾವುದ್ರಲ್ಲಾದರೂ ಸರಿ ಹಾಕ್ಬಿಟ್ಟು ಹಲಗಾಡದೆ ಇರುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ದೇವ್ರ ಮನೇಲಿ. ಅಂದರೆ ಅದನ್ನು ಕದಲಿಸ್ಬಾರ್ದು 21 ದಿವಸ. ನೀವು ಆ ರೀತಿ ಕದಲಿಸ್ದೇ ಇರೋ ಹಾಗೆ ಇಟ್ಕೊಳ್ಳಿ. ಓಕೆನಾ? ಇಟ್ಕೊಂಡು ಅದನ್ನು ನೀವು 21 ದಿವಸ ಕೂಡ ಅದರ ಮೇಲೆ ಒಂದೇ ಒಂದು ತುಳಸಿ ದಳ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನೀವೇನು ದೀಪ ಧೂಪ ಎಲ್ಲ ಮಾಡ್ತೀರಾ ದೇವರಿಗೆ, ಆವಾಗ ಆ ಒಂದು ಮುಡುಪಿಗೂ ಕೂಡ ದೀಪ ಧೂಪವನ್ನು ಮಾಡೋದು. ಓಕೆನಾ? 21 ದಿನ ಆದಮೇಲೆ 21ನೇ ದಿನ ಏನಿರುತ್ತೆ, ಆ 21ನೇ ದಿನ ಆ ಮುಡುಪನ್ನು ನೀವು ಮನೇಲಾದರೂ ಓಪನ್ ಮಾಡ್ಕೊಳ್ಳಿ, ಅಥವಾ ಮಠಕ್ಕೆ ತಗೊಂಡೋಗು ಮಠದಲ್ಲಾದರೂ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿರುವಂತಹ ಒಂದು ಕಡಲೆಕಾಳು ಏನಿದೆ ಅದನ್ನು ನೀವು ಮಠಕ್ಕೆ ಕೊಡಿ. ಅಂದರೆ ಮಠದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ, ಅದನ್ನು ನೀವು ಒಂದು ಕವರ್ಗೆ ಹಾಕಿ ಅಥವಾ ಒಂದು ಬಾಕ್ಸಿಗೆ ಹಾಕಿ ಅದನ್ನು ಮಠಕ್ಕೆ ಕೊಟ್ಬಿಡಿ ಕಡಲೆಕಾಳನ್ನು. ಅದರಲ್ಲಿರುವಂತಹ ದಕ್ಷಿಣೆ ಏನಿರುತ್ತಲ್ವ, ಆ ದಕ್ಷಿಣೆನ ನೀವು ರಾಯರ ಹುಂಡಿಗೆ ಹಾಕ್ಬಿಟ್ಟು 3 ಅಥವಾ 7, 11, 21 ಈ ರೀತಿ ನಮಸ್ಕಾರ ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ನಮಸ್ಕಾರವನ್ನು ಮಾಡಿಬಿಟ್ಟು ರಾಯರಿಗೆ ಅರ್ಪಣೆಯನ್ನು, ಈ ಒಂದು ವ್ರತವನ್ನು ಮಾಡಿರುವಂಥದ್ದನ್ನು ರಾಯರಿಗೆ ಅರ್ಪಣೆಯನ್ನು ಮಾಡಿಬಿಟ್ಟು ಬನ್ನಿರಿ. ಮತ್ತು ಇನ್ನು ಸ್ವಲ್ಪ ಜನ ಕೇಳ್ತಾ ಇದ್ದೀರಾ, ಮೇಡಮ್ ನಮ್ಮ ಊರಲ್ಲಿ ಮಠ ಇಲ್ಲ, ಏನು ಮಾಡೋದು, ರಾಯರ ಮಠ ಇಲ್ಲ ಅಂತ ಹೇಳಿ. ರಾಯರ ಮಠ ಇಲ್ಲದೆ ಇರುವಂಥವ್ರು ಅದನ್ನು ಹಾಗೆ ಜೋಪಾನವಾಗಿ ಇಟ್ಕೊಳ್ಳಿ. ಯಾವಾಗ ನೀವು ರಾಯರ ಮಠಕ್ಕೆ ಹೋಗ್ತೀರಾ ಆವಾಗ ನೀವು ಅದನ್ನು ಅರ್ಪಣೆಯನ್ನು ಮಾಡಿರಿ. ಓಕೆನಾ? ಅದನ್ನು ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದು ಯಾವಾಗ ನೀವು ಹೋಗ್ತೀರಾ ಆವಾಗ ಮಠಕ್ಕೆ ಹೋದಾಗ ಅರ್ಪಣೆಯನ್ನು ಮಾಡಿಬಿಟ್ಟು ಬನ್ನಿರಿ. ಓಕೆನಾ? ಇವಾಗ ಕ್ಲೀನಾಗಿ ಅರ್ಥ ಆಯ್ತಾ? ಎಷ್ಟು ಕಮೆಂಟ್ ಅಂದರೆ, ಮೇಡಮ್ ನೀವು ಮಾಡಿ ಹೇಳಿರೋದು ವ್ರತನೇ ಮಾಡೋಕ್ಕಾಗಲ್ಲ, ಹಂಗೆ ಹೇಳಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಕಮೆಂಟ್ಗಳು. ಸೊ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ, ಐ ಆಮ್ ಸೋ ಸಾರಿ. ಆಯಿತಾ? ನನ್ನದೇ ತಪ್ಪದು. ನಾನೇ ಎಡಿಟಿಂಗ್ ಮಾಡುವಾಗ ನೋಡಬೇಕಾಗಿತ್ತು, ಬಟ್ ನನಗೆ ಬೆಳಗ್ಗೆ ಎಡಿಟಿಂಗ್ ಮಾಡುವಾಗ ಟೈಮ್ ಇರಲಿಲ್ಲ. ಆದರೆ ಏನು ಅಂತ ಹೇಳಿದ್ರೆ, ನಾನು ನಿನ್ನೆನೇ ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಆದರೆ ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿದ್ರು ಕೂಡ ನನ್ನ ಕೈಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಿನ್ನೆ ನನ್ನ ಮನಸ್ಸೇ ಸರಿಗಿರಲಿಲ್ಲ. ಹಾಗಾಗಿ ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ
ಹೋಗಲಿಲ್ಲ. ಕಾರಣ ಒಂದಷ್ಟು ಜನ ನಮ್ಮ ರಾಯರ ಭಕ್ತರುಗಳಿಗೆ ಗೊತ್ತಿದೆ, ಯಾಕೆ ಅಂತ ನಾನು ವಿಡಿಯೋದಲ್ಲಿ ಹೇಳಕ್ಕೆ ಹೋಗಲ್ಲ. ಒಂದಷ್ಟು ಜನಕ್ಕೆ ಗೊತ್ತಿದೆ ಕಾರಣ ಏನು ಅಂತ ಹೇಳಿ. ಸೊ ಹಾಗಾಗಿ ನೆನ್ನೆ ನನ್ನ ಮನಸ್ಸೇ ಸರಿಗಿರಲಿಲ್ಲ. ಹಾಗಾಗಿ ನಾನು ನೆನ್ನೆ ರೆಕಾರ್ಡ್ ಮಾಡಿದ್ರು ಕೂಡ ವಿಡಿಯೋನ ನಾನು ನಿಮಗೆ ಅದನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ನಾನು ಮತ್ತೆ ರೆಕಾರ್ಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಯಾಕಂದರೆ ನಿನ್ನೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ನಾಡಿದ್ದು ಅಂತ ಬಂದಿತ್ತು. ಸೊ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಅಲ್ವಾ? ನಾಳೆ ಅಲಂಕಾರ ಮಾಡಿದಾಗಲೂ ಕೂಡ ನಾನು ನಿಮಗೆ ವಿಡಿಯೋನ ಹಾಕ್ತೀನಿ. ಓಕೆನಾ? ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಹಾಕೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆನಾ? ಹಾಗಾಗಿ ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿದರೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾನು ನಿನ್ನೆ ವಿಡಿಯೋ ರೆಕಾರ್ಡ್ನ ಮಾಡಿದರೂ ಹಾಕಲಿಲ್ಲ. ಇವತ್ತು ನಾನು ನಿಮಗೋಸ್ಕರ ಅಂತ ಹೇಳಿ ವಿಡಿಯೋನ ಮಾಡಿದೆ. ಈ ಸತಿ ನಾನು ರಾಯರಿಗೆ ವಿಶೇಷವಾಗಿ ತಂದಿರೋದು ಹೊಂಬಾಳೆ. ನಂಗೆ ತುಂಬ ದಿನದಿಂದ ಆಸೆ ಇತ್ತು ರಾಯರಿಗೆ ಹೊಂಬಾಳೆ ತರಬೇಕು ಅಂತ ಹೇಳಿ. ಸೊ ಫೈನಲಿ ರಾಯರ ವರ್ಧಂತಿ ಇರೋದ್ರಿಂದ ನಾಳೆ ರಾಯರಿಗೆ ಹೊಂಬಾಳೆ ಮುಡಿಸೋಣ ಅಂತ ಹೇಳಿ ಹೊಂಬಾಳೆ ಕೂಡ ತೊಗೊಂಡು ಬಂದಿದ್ದೀನಿ. ನನಗೆ ತುಂಬ ಇಷ್ಟ ಈ ಹೊಂಬಾಳೆ ಅಂತ ಹೇಳಿದ್ರೆ, ಯಾಕಂದರೆ ಅದನ್ನ ನೋಡೋದೇ ಒಂದು ಅಂದ ಅಲ್ವಾ. ಸೊ ಹಾಗಾಗಿ ನನಗೆ ಹೊಂಬಾಳೆ ತುಂಬ ಇಷ್ಟ. ಸೊ ಹೊಂಬಾಳೆ ಕೂಡ ತೊಗೊಂಡ್ಬಂದಿದ್ದೀನಿ. ನಾಳೆ ಯಾವ ರೀತಿ ನಾನು ರಾಯರಿಗೆ ಅಲಂಕಾರ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ಖಂಡಿತ ನಿಮಗೆ ಒಂದು ಮಿನಿ ವ್ಲಾಗ್ ಅಥವಾ ಒಂದು ವ್ಲಾಗ್ ಅಥವಾ ಒಂದು ವಿಡಿಯೋ ಆದರೂ ಖಂಡಿತ ನಾಳೆ ನಾನು ಪ್ರಸಾರ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ, ನಮ್ಮನೇಲಿ ನೀವೇನು ನೋಡ್ತಾ ಇದ್ದೀರಲ್ಲ ದೊಡ್ಡ ಫೋಟೋ, ತೋರಿಸ್ತೀನಿ, ಕಾಣಿಸ್ತಾ ಇಲ್ಲ. ನಮ್ಮನೇಲಿ ಏನು ರಾಯರ್ ಫೋಟೋ ಇದೆಯಲ್ಲ ದೊಡ್ಡದು, ರಾಯರ್ ಫೋಟೋನ ನಾನು ವರ್ಧಂತಿ ದಿನವೇ ನಮ್ಮನೆಗೆ ತೊಗೊಂಬಂದಿದ್ದು. ಅಂದರೆ ನಾಳೆಗೆ 1 ವರ್ಷ ಆಗುತ್ತೆ ನಾನು ಆ ಫೋಟೋನ ತೊಗೊಂಬಂದು ನಮ್ಮನೆಗೆ ವರ್ಧಂತಿಗೆ ಬೇಕು ಅಂತ ಹೇಳಿ ಅವ್ರಿಗೆ ಹಿಂಸೆ ಕೊಟ್ಟು ಬೆಳಗ್ಗೆ ಹೋಗಿ ನಾನು ಆರ್ಡ್ರ್ ಮಾಡಿರೋದು ಸ್ನೇಹಿತರೆ. ಅವ್ರಿಗೆ ಬೆಳಗ್ಗೆನಾ ಇಲ್ಲ ಹಿಂದಿನ ದಿನ ರಾತ್ರಿ ಹೋಗಿ ಆರ್ಡ್ರ್ ಮಾಡಿದ್ದು. ಅವರೊಂದು 3 ದಿನ ಆಗುತ್ತೆ ಅಂತ ಹೇಳಿದರು. 3 ದಿನ ಆಗಲ್ಲ ನನಗೆ ಕಾಯೋಕ್ಕೆ, ನಂಗೆ ನಾಳೆನೇ ಬೇಕು, ಯಾಕಂದರೆ ವರ್ಧಂತಿ ಇದೆ ನಾಳೆ, ನಾನು ಪೂಜೆ ಮಾಡಬೇಕು ಅಂತ ಹೇಳಿ. ಹೋದ ವರ್ಷ ನಾನು ವರ್ಧಂತಿಗೆ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ನಾನು, ಯಾಕಂದರೆ ಆ ಫೋಟೋ ತಂದ ಮೇಲೇ ನಾನು ಸೆಟ್ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ಸಾಯಂಕಾಲ ಪೂಜೆ ಮಾಡಿದ್ದೆ ನಾನು ಹೋದ ವರ್ಷ. ಸೊ ಹಾಗಾಗಿ ನಮ್ಮ ರಾಯರ ಫೋಟೋ ನಮ್ಮ ಮನೆಗೆ ಬಂದು ನಾಳೆಗೆ 1 ವರ್ಷ ತುಂಬುತ್ತೆ. ಸೊ ವರ್ಧಂತಿಗೆ ನಮ್ಮ ರಾಯರು ಇಷ್ಟು ದೊಡ್ಡ ಫೋಟೋ ರೂಪದಲ್ಲಿ ನಮ್ಮ ಮನೆಗೆ ಬಂದರು ಅಂತ ಹೇಳಿ. ಸೊ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ಡೌಟ್ ಇದೆ ಕೇಳಿ. ಯಾರೋ ಒಬ್ಬರು ನಾನು ಎಷ್ಟು ಡೀಪಾಗಿ ಹೇಳಿದ್ದೀನಿ, ಕೆಂಪು ಬಣ್ಣದ ಕಡಲೆಕಾಳು ಬರುತ್ತಲ್ಲ ಅದು ಅಂತ ಹೇಳಿ, ಕಡಲೆ ಬೇಳೆನಾ ಅಂತ ಕೇಳಿದ್ದಾರೆ ಯಾರೋ. ಕೆಂಪು ಕಲರ್ ಬರುತ್ತಲ್ವ, ಈ ಹುಸ್ಲಿ ಎಲ್ಲ ಮಾಡ್ತೀವಲ್ವ ಕಡಲೆಕಾಳು, ಅದು ಸರಿನಾ? ಸೊ ಡೌಟ್ ಮಾಡ್ಕೊಳ್ಬೇಡಿ. ಇನ್ ಕೇಸ್ ಏನಾದರೂ ಡೌಟ್ ಆದರೆ ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಾ ಪೇಜನ್ನ ಇನ್ಸ್ಟಾ ಹ್ಯಾಂಡಲನ್ನು ಫಾಲೋ ಮಾಡಿ. ಅಲ್ಲಿ ನೀವು DM ಮಾಡಬಹುದು. ನನಗೆ ಏನಾದರೂ ಕ್ವೈರೀಸ್ ಎಲ್ಲ ಇದ್ದರೆ ನನಗೆ DM ಅನ್ನು ಮಾಡಬಹುದು, ನಾನು ನಿಮ್ಗೆ ಅಲ್ಲಿ ಉತ್ತರ ಕೊಡ್ತೀನಿ. ಓಕೆನಾ? ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೀವೆಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರ.